ಬಜೆಟ್ನಲ್ಲಿ ರಾಜ್ಯದ ಗುತ್ತಿಗೆ ಪೌರ ಕಾರ್ಮಿಕರ ಕಾಯಂಗೊಳಿಸಿದ ಹಿನ್ನೆಲೆ ಮೈಸೂರಿನಲ್ಲಿ ಪೌರ ಕಾರ್ಮಿಕರು ಸಂಭ್ರಮಾಚರಣೆ ಮಾಡಿದ್ರು. ಮೈಸೂರು ಮಹಾನಗರ ಪಾಲಿಕೆ ಮುಂಭಾಗ ಜಮಾಯಿಸಿದಂತ ಪೌರ ಕಾರ್ಮಿಕ ಬಂಧುಗಳು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮವನ್ನ ಆಚರಿಸಿದ್ರು. ಸಿದ್ದರಾಮಯ್ಯನವರು ನುಡಿದಂತೆ ನಡೆದಿದ್ದಾರೆ. ರಾಜ್ಯದಲ್ಲಿ ಕೆಲಸ ಮಾಡುತ್ತಿದ್ದ 25,000 ಗುತ್ತಿಗೆ ಪೌರ ಕಾರ್ಮಿಕರನ್ನ ಕಾಯಂಗೊಳಿಸಿದ್ದಾರೆ. ನಾವೆಲ್ಲರೂ ಇಂದಿನಿಂದ ಸರ್ಕಾರಿ ನೌಕರರಾಗಿದ್ದೇವೆ. ಕಾಂಗ್ರೆಸ್ ಸರ್ಕಾರ ಸಿಎಂ ಡಿಸಿಎಂಗೆ ಧನ್ಯವಾದ ತಿಳಿಸುತ್ತೇವೆ. ಮುಂದಿನ ದಿನಗಳಲ್ಲಿ 50,000 ಪೌರ ಕಾರ್ಮಿಕರನ್ನ ಬೆಂಗಳೂರಿನಲ್ಲಿ ಸೇರಿಸಿ ಬೃಹತ್ ಸಮಾವೇಶ ಮಾಡುತ್ತೇವೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಹಾದಿಯಾಗಿ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸುತ್ತೇವೆ ಅಂತ ಸಂಭ್ರಮಿಸಿದ್ರು. ಹೋರಾಟದ ಫಲವಾಗಿ ಇವತ್ತು ನಾವು ಸಂತೋಷವನ್ನ ಪಡ್ತಾ ಇದ್ದೇವೆ. ಹಾಗೂ ಈ ಒಂದು 4-5 ದಿನಗಳಲ್ಲಿ ಈ ಸರ್ಕಾರ ಮಾಡಿರುವಂತ ಒಂದು ಘೋಷಣೆ ನಾವು ಸಂತೋಷದಿಂದ ಇವತ್ತು ನಮ್ಮ ಪೌರ ಕಾರ್ಮಿಕರಿಗೆ ಈ ಕಾಂಗ್ರೆಸ್ ಸರ್ಕಾರದಿಂದ ಸುವರ್ಣ ಐದು ಪೌರ ಕಾರ್ಮಿಕರನ್ನ ಕಾಯಂ ಮಾಡಿ ಘೋಷಣೆ ಮಾಡಿದ್ದಾರೆ. ಇವತ್ತು ಕರ್ನಾಟಕದಾದ್ಯಂತ ಎಲ್ಲ ಒಳಚರಂಡಿ ಪೌರ ಕಾರ್ಮಿಕರನ್ನ 592 ಪೌರ ಕಾರ್ಮಿಕರನ್ನು ಸಹ ಕಾಯಂ ಮಾಡಿದ್ದಾರೆ. ಡಬಲ್ ಧಮಾಕ ನಮ್ಗೆ ಈಗ ನಮ್ಮ ಸಿದ್ದರಾಮಯ್ಯನವರು ನಮ್ಗೆ ದಯಪಾಲಿಸಿದ್ದಾರೆ. ಇವತ್ತು ಮೇಯರ್ ಮಾಡಿದ್ದಾರೆ, ಚೇರ್ಮನ್ ಮಾಡಿದ್ದಾರೆ. ಇವತ್ತು ನಮ್ಮ ಸಮಸ್ತ ಕರ್ನಾಟಕದಾದ್ಯಂತ ಈ ದಿನ ಪೌರ ಕಾರ್ಮಿಕರಿಗೆ ಒಂದು ವಿಶೇಷವಾದ ದಿನ. ರಾಜ್ಯದಲ್ಲಿ ಸುಮಾರು 38,000 ಪೌರ ಕಾರ್ಮಿಕರು ಕಳೆದ 20-25 ವರ್ಷಗಳಿಂದ ಗುತ್ತಿಗೆ ಪದ್ಧತಿಯಲ್ಲಿ ಕೆಲಸ ಮಾಡ್ತಾಯಿದ್ರು. ಈ ಗುತ್ತಿಗೆ ಪದ್ಧತಿ ಎಂಬುದು ಒಂದು ಸರ್ಕಾರದ ಜೀತ ಪದ್ಧತಿ. ಅದರ ವಿರುದ್ಧ ನಾವು ಹಿಂದೆ 2017ರಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಮೊದಲು ನಮಗೆ ಈ ಗುತ್ತಿಗೆ ಪದ್ಧತಿ ತೆಗೀರಿ ಅಂಥೇಳಿ ನಾವು ದೊಡ್ಡ ಹೋರಾಟ ಮಾಡಿದಾಗ ಆಗ ಸಿದ್ದರಾಮಯ್ಯನವರು ಈ ಗುತ್ತಿಗೆ ಪದ್ಧತಿಯನ್ನು ರದ್ದು ಮಾಡಿದ್ದಾರೆ. ಬಹುಶಃ ಭಾರತದ ಯಾವುದೇ ರಾಜ್ಯದಲ್ಲಿ ಪೌರ ಕಾರ್ಮಿಕರನ್ನ ಸ್ಥಳೀಯ ಸಂಸ್ಥೆಗಳು ಕೆಲಸ ಮಾಡೋ ಪೌರ ಕಾರ್ಮಿಕರನ್ನ ಗುತ್ತಿಗೆ ಪದ್ಧತಿಯಿಂದನೇ ದುಡಿಸ್ಕೊಳ್ತಾ ಇದ್ದಾರೆ. ನಮ್ಮ ರಾಜ್ಯದಲ್ಲಿ ಮಾತ್ರ ಈ ಗುತ್ತಿಗೆ ಪದ್ಧತಿ ರದ್ದಾಗಿದೆ. ನಂತರ ನಾವು ಈ ಗುತ್ತಿಗೆ ಪದ್ಧತಿ ರದ್ದಾಗಿ ಸಂಬಳ ನನಗೆ ನೇರವಾಗಿ ಸಿಗ್ತೈತೆ, ಆದರೂ ನಮಗೆ ಒಂದು ಭದ್ರತೆ ಇಲ್ಲ, ಕೆಲಸದ ಭದ್ರತೆ ಇಲ್ಲ, ಆರೋಗ್ಯದ ಭದ್ರತೆ ಇಲ್ಲ, ಸಾಮಾಜಿಕ ಭದ್ರತೆ ಇಲ್ಲ, ಸಂಬಳ ಮಾತ್ರ ಸಿಗ್ತೈತೆ ಅಂಥೇಳಿ ನಾವು ಮತ್ತೆ ಸಿದ್ದರಾಮಯ್ಯನವ್ರ ಹೋರಾಟ ಮಾಡಿ ಮತ್ತು ಬೈಸಾರ್ ಬೊಮ್ಮಾಯಿ ವಿರುದ್ಧಾಗಲೂ ದೊಡ್ಡ ಹೋರಾಟ ಮಾಡಿದೋ 4 ದಿನ ಆಗಲೂ ಕಾಯಂ ಮಾಡ್ತೀವಿ ಅಂತ 11,000 ಜನಕ್ಕೆ ಕಾಯಂ ಮಾಡಿದ್ರು. ಇನ್ನು ಉಳಿಕೆ ಸುಮಾರು 28,000 ಜನ ವರ್ಕರ್ಸ್ ಹಂಗೆ ಉಳ್ಕೊಂಡಿದ್ರು, ಅವ್ರಿಗೆ ವಂಚಿತರಾಗಿದ್ದರು. ನಂತರ ನಾವು ಈ ಹೋರಾಟವನ್ನು ಸಿದ್ದರಾಮಯ್ಯನವ್ರು ಬಂದಾಗ ಕಳೆದ ತಿಂಗಳು ನಾವು ಮತ್ತೆ ಹೋರಾಟ ಮಾಡಿದ್ವು ರಾಜ್ಯಾದ್ಯಂತ. ಅದ್ರ ಫಲವಾಗಿ ಸಿದ್ದರಾಮಯ್ಯನವರು ಆಗ ನಮಗೂ ಜೊತೆ ಕರೆಸಿ ಮಾತಾಡಿ ಈ ಬಜೆಟಲ್ಲಿ ನಾವೆಲ್ಲರಿಗೂ ಸೇರಿಸಿ ಕಾಯಂ ಮಾಡ್ತೀನಿ, ಯಾರು ಒಳಚರಂಡಿ ಕಾರ್ಮಿಕರಿದ್ದಾರೆ, ಕಸ ಗುಡಿಸೋರಿದ್ದಾರೆ, ಲೋಡ್ಸು, ಕ್ಲೀನರ್ಸು ಎಲ್ಲರೂ ಏಕಕಾಲಕ್ಕೆ ಕಾಯಂ ಮಾಡ್ತೀನಿ, ನೀವು ಸ್ಟ್ರೈಕ್ ವಾಪಸ್ ತೊಗೊಳ್ಳಿ ಅಂತೇಳಿ ನಮ್ಗೆ ಆಶ್ವಾಸನೆ ಕೊಟ್ಟಿದ್ರ ಫಲವಾಗಿ ನಾವು ಸ್ಟ್ರೈಕ್ ವಾಪಸ್ ತಗೊಂಡು ಈ ರೀತಿಯಾಗಿ ನಾವು ಹಲವಾರು ವರ್ಷಗಳಿಂದ ಈ ಜನರ ಸಮಸ್ಯೆಗಳ ಬಗ್ಗೆ ಹೋರಾಟ ಮಾಡ್ತಾಯಿದ್ದೋ. ಈ ಕ್ರೆಡಿಟು ನಮ್ಮೆಲ್ಲ ಪೌರ ಕಾರ್ಮಿಕರಿಗೆ ಸೇರಬೇಕು. ಯಾಕಂದರೆ ಸತತವಾಗಿ ಹೋರಾಟದಲ್ಲಿ ನನ್ನ ಜೊತೆ ಭಾಗವಹಿಸಿದ್ದಾರೆ. ನಮ್ಮ ಹೋರಾಟಕ್ಕೆ ಸ್ಪಂದಿಸಿ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಆದೇಶ ಮಾಡಿದ್ದಾರೆ. ಕಳೆದ 2 ದಿವಸಗಳ ಹಿಂದೆ ಒಳಚರಂಡಿಯಲ್ಲಿ ಕೆಲಸ ಮಾಡೋ 10 ನಗರ ಪಾಲಿಕೆಯಲ್ಲಿ 592 ಪೌರ ಕಾರ್ಮಿಕರನ್ನ ಕಾಯಂ ಮತಿಗೆ ಆದೇಶ ಮಾಡಿದ್ರು ಸಪ್ರೇಟಾಗಿ. ಇವತ್ತು ಗುತ್ತಿಗೆ ಪದ್ಧತಿನ ಕೆಲಸ ಮಾಡೋ ಎಲ್ಲ ಪೌರ ಕಾರ್ಮಿಕರಿಗೂ 24,005 ಜನಕ್ಕೆ ಕಾಯಂ ಮಾಡೋಕ್ಕೆ ಘೋಷಣೆ ಮಾಡಿದ್ದಾರೆ. ಇದರಿಂದ ಈ ಪೌರ ಕಾರ್ಮಿಕರಿಗೆ ಇವತ್ತು ಒಂದು ಸ್ವಾತಂತ್ರ್ಯ ಸಿಕ್ಕಿದೆ. ಇಲ್ಲಾಂದರೆ ಇಷ್ಟು ದಿವಸ ನಾವು ಗುತ್ತಿಗೆದಾರರ ಬಳಿ ಜೀತದಲ್ಲಿ ಕೆಲಸ ಮಾಡ್ತಾಯಿದ್ದೋ, ಸಂಬಳ ಸರಿಯಾಗಿ ಸಿಗ್ತಾ ಇರಲಿಲ್ಲ. ಇವತ್ತಿಂದ ನಾವು ಸರ್ಕಾರಿ ನೌಕರರಾಗಿದ್ದೀವಿ.
ಪೌರ ಕಾರ್ಮಿಕರು ಅಂದರೆ ಸರ್ಕಾರಿ ನೌಕರು. ಇವತ್ತಿಂದ ನಾವು ಸರ್ಕಾರಿ ನೌಕರು ಆಗ್ತಾ ಇದ್ದೀವಿ. ಹಾಗಾಗಿ ನಮಗೆಲ್ಲ ಸಂತೋಷ ಪಡಿಸೋಕ್ಕೆ ನಮ್ಮ ಪೌರ ಕಾರ್ಮಿಕರು ಇವತ್ತು ಈ ಒಂದು ಸಂಭ್ರಮಾಚರಣೆ ಮಾಡ್ತಾಯಿದ್ದಾರೆ. ಸಂಭ್ರಮಾಚರಣೆ ಮಾಡೋದ್ರ ಜೊತೆಗೆ ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ಒಂದು ಅಭಿನಂದನೆ ಸಲ್ಲಿಸೋ ಒಂದು ಕಾರ್ಯಕ್ರಮ ಫಲವಾಗಿ ಇವತ್ತು ಸಿಹಿ ಹಂಚಿಕೊಂಡು ಈ ಆಚರಣೆ ಮಾಡ್ತಾಯಿದ್ದೀವಿ. ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯನವರು ಡೇಟ್ ತಗೊಂಡು ಬೆಂಗಳೂರಲ್ಲಿ ಒಂದು ದೊಡ್ಡ ಪೌರ ಕಾರ್ಮಿಕರ ಸಮಾವೇಶ ಮಾಡಿ ಸುಮಾರು 50,000 ಪೌರ ಕಾರ್ಮಿಕರು ಸೇರಿಸಿ ಅರಮನೆ ಮೈದಾನದಲ್ಲಿ ಒಂದು ಸಮಾವೇಶ ಮಾಡಿ ಸಿದ್ದರಾಮಯ್ಯನವ್ರಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೂ ಎಲ್ರಿಗೂ ಅಭಿನಂದನೆ ಸಲ್ಲಿಸೋಕ್ಕೆ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಆ ಕಾರ್ಯಕ್ರಮವನ್ನು ಮಾಡ್ತೀವಿ. ಮತ್ತೊಮ್ಮೆ ಸಿದ್ದರಾಮಯ್ಯನವ್ರಿಗೂ ಸರ್ಕಾರಕ್ಕೆ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ನಮಸ್ಕಾರ. ಜೈ ಭೀಮ್.